ಎಲ್ಲರಿಗೂ ಶರಣಾರ್ಥಿ. ವಚನಗಳ ಬಗ್ಗೆ ಮುಂದುವರಿದ ಭಾಗದಲ್ಲಿ ಇವತ್ತು ಅದರ ಮಹತ್ವ ಮತ್ತು ಮತ್ತಷ್ಟು ವಚನಕಾರರ ಹೆಸರು ಮತ್ತು ಅವರ ಅಂಕಿತನಾಮಗಳ ಬಗ್ಗೆ ತಿಳಿದುಕೊಳ್ಳೋಣ. ವಚನ ಸಾಹಿತ್ಯ ಪರಿಭಾಷೆಯ ಒಂದು ವಿಶಿಷ್ಟ ಸಾಹಿತ್ಯ ಪ್ರಕಾರದ ಕಾವ್ಯ. ಇದು ಹಾಡಿದರೆ ಹಾಡಾಗುವ, ಓದಿದರೆ ಗದ್ಯವಾಗುವ ಕನ್ನಡದ ವಿಶೇಷ ಕಾವ್ಯ ಪ್ರಕಾರ ಈ ವಚನಗಳು. ಎಷ್ಟು ಸುಂದರ ಅಲ್ಲ ಈ ವಚನಗಳು. ಹೊನ್ನು ಮಾಯೆಯೆಂಬರು, ಹೊನ್ನು ಮಾಯೆಯೆಂಬುವರು, ಹೊನ್ನು ಮಾಯೆಯಲ್ಲ. ಹೆಣ್ಣು ಮಾಯೆಯೆಂಬರು, ಹೆಣ್ಣು ಮಾಯೆಯಲ್ಲ. ಮಣ್ಣು ಮಾಯೆಯೆಂಬರು, ಮಣ್ಣು ಮಾಯೆಯಲ್ಲ. ಮನದ ಮುಂದನ ಆಶೆಯೇ ಮಾಯಕಾನ ಗುಹೇಶ್ವರ. ಎಷ್ಟು ಸುಂದರವಾಗಿ ಅಲ್ಲಮಪ್ರಭುಗಳು ಹೇಳಿರುವಂತಹ ಒಂದು ವಚನ. ರಾಜವಂಶದಲ್ಲಿ ಜನಿಸಿ ಸಾಮಾನ್ಯರಾಗಿ ಬದುಕಿ ವಚನ ಕ್ರಾಂತಿ ಮಾಡಿದವರು ನಮ್ಮ ಅಲ್ಲಮಪ್ರಭುಗಳು. ಹೀಗೆ ಅನೇಕ ವಚನಗಾರರು ನಮ್ಮ ಸಾಹಿತ್ಯದಲ್ಲಿ, ಕನ್ನಡ ಸಾಹಿತ್ಯದಲ್ಲಿ ನಾವು ನೋಡ್ತೀವಿ. ಇನ್ನು ವಚನಗಾರರು ಮತ್ತು ಅವರ ಅಂಕಿತನಾಮಗಳ ಬಗ್ಗೆ ಬರುವುದಾದರೆ, ಮೊದಲನೇದಾಗಿ ಅಲ್ಲಮಪ್ರಭುಗಳು. ಅವರ ಅಂಕಿತನಾಮ ಗುಹೇಶ್ವರ. ಅಲ್ಲಮಪ್ರಭು ಅವರ ಅಂಕಿತನಾಮ ಗುಹೇಶ್ವರ. ಜೇಡರ ದಾಸಿಮಯ್ಯ, ಜೇಡರ ದಾಸಿಮಯ್ಯ ಅವರ ಅಂಕಿತನಾಮ ರಾಮನಾಥ, ರಾಮನಾಥ. ಆದಯ್ಯ, ಆದಯ್ಯ, ಆದಯ್ಯ ಅವರ ಅಂಕಿತನಾಮ ಸೌರಾಷ್ಟ್ರ ಸೋಮೇಶ್ವರ. ಆದಯ್ಯ ಅವರ ಅಂಕಿತನಾಮ ಸೌರಾಷ್ಟ್ರ ಸೋಮೇಶ್ವರ. ಸೊನ್ನಲಿಗೆ ಸಿದ್ದರಾಮ, ಸೊನ್ನಲಗಿ ಸಿದ್ದರಾಮ ಅವರ ಅಂಕಿತನಾಮ ಕಪಿಲಸಿದ್ಧ ಮಲ್ಲಿಕಾರ್ಜುನ, ಕಪಿಲಸಿದ್ಧ ಮಲ್ಲಿಕಾರ್ಜುನ. ಮುಂದಿನ ವಚನಗಾರರು ಮದುವಯ್ಯ, ಮದುವಯ್ಯ ಅವರ ಅಂಕಿತನಾಮ ಅರ್ಕೇಶ್ವರಲಿಂಗ, ಮದುವಯ್ಯ ಅವರ ಅಂಕಿತನಾಮ ಅರ್ಕೇಶ್ವರಲಿಂಗ. ಮುಂದಿನ ವಚನಗಾರರು ಅಕ್ಕ ನಾಗಮ್ಮ, ಮುಂದಿನ ವಚನಗಾರ್ತಿ ಅಕ್ಕ ನಾಗಮ್ಮ ಅವರ ಅಂಕಿತನಾಮ ಸಂಗನ ಬಸವಣ್ಣ, ಸಂಗನ ಬಸವಣ್ಣ. ಮತ್ತೊಬ್ಬ ವಚನಗಾರರು ವ್ಯಾಸರಾಯರು, ವ್ಯಾಸರಾಯರು ಇವರ ಅಂಕಿತನಾಮ ವ್ಯಾಸವಿಠಲ, ವ್ಯಾಸವಿಠಲ. ಮುಂದಿನ ವಚನಗಾರರು ಮಹಿಪತಿ ದಾಸರು, ಮಹಿಪತಿ ದಾಸರು ಅವರ ಅಂಕಿತನಾಮ ಗುರು ಮಹಿಪತಿ, ಗುರು ಮಹಿಪತಿ. ವ್ಯಾಧಿರಾಜರು, ವ್ಯಾಧಿರಾಜರು ಅವರ ಅಂಕಿತನಾಮ ಹಯವದನ, ಹಯವದನ. ಶ್ರೀಪಾದರಾಜರು ಅವರ ಅಂಕಿತನಾಮ ರಂಗವಿಠಲ, ರಂಗವಿಠಲ. ಮಗದಷ್ಟು ವಚನಗಾರರನ್ನು ಮುಂದಿನ ಅವಧಿಯಲ್ಲಿ ನೋಡೋಣ. ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿರಿ. ಇಂತಹ ಅನೇಕ ವಿಷಯಗಳನ್ನು ಹೊತ್ತು ತರಲು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.